ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 1/6/2026 ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ಈ ದಿನ ಸೋಮವಾರ ಅನ್ನುವಂಥದ್ದು, ಪ್ರಥಮ ತಿಥಿ ಅನ್ನುವಂಥದ್ದು, ಜ್ಯೇಷ್ಠ ನಕ್ಷತ್ರ ಅನ್ನುವಂಥದ್ದು, ಸಾಧ್ಯ ಯೋಗ ಅನ್ನುವಂಥದ್ದು, ಇವೆಲ್ಲ ಮಿಶ್ರಣವಾಗಿರುವಂತಹ ದಿನ. ಸೋಮವಾರ ಮನಸ್ಸು, ಭಾವನೆ, ಕಲ್ಪನೆ, ಸಂವೇದನೆ, ಕುಟುಂಬದ ಸಂಬಂಧಗಳ ಬಗ್ಗೆ ಒಲವನ್ನು ಮೂಡಿಸಿದ್ರೆ, ಪ್ರಥಮ ತಿಥಿ ಎನ್ನುವಂಥದ್ದು ಹೊಸ ಆರಂಭಕ್ಕೆ, ಹೊಸ ಸಂಕಲ್ಪಕ್ಕೆ, ಚೈತನ್ಯಕ್ಕೆ, ಮುಂದಿನ ಹೆಜ್ಜೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳೋದಕ್ಕೆ ಸಹಕಾರವನ್ನು ನೀಡಿದ್ರೆ, ಜ್ಯೇಷ್ಠ ನಕ್ಷತ್ರ ಅನ್ನುವಂಥದ್ದು ನಾಯಕತ್ವ, ಪ್ರಭಾವ, ಜವಾಬ್ದಾರಿ ಮತ್ತು ರಕ್ಷಣಾ ಶಕ್ತಿಯನ್ನು ನೀಡೋದಾದರೆ, ಸಾಧ್ಯ ಯೋಗ ಅನ್ನುವಂಥದ್ದು ಕಾರ್ಯಸಿದ್ಧಿ, ಪ್ರಯತ್ನಕ್ಕೆ ತಕ್ಕ ಫಲ, ಶುಭಾರಂಭ ಮತ್ತು ಅನುಕೂಲದ ಪರಿಸ್ಥಿತಿಗಳನ್ನು ಉಂಟು ಮಾಡೋದಕ್ಕೆ ಸಹಕಾರವನ್ನು ನೀಡೋದಾದರೆ, ಈ ಎಲ್ಲ ವಿಚಾರಗಳು 12 ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಅನ್ನುವಂಥದ್ದನ್ನು ನೋಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ಬನ್ನಿ ಎಲ್ಲವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ದಿನ ಮೇಷರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ, ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸ ಆರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಗುಣ ಹಾಗೂ ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಮೇಷರಾಶಿಯವರಿಗೆ ಶುಭಾರಂಭವನ್ನು ತಂದುಕೊಡುವಂಥ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ಇವರ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಯೋಜನೆಗಳು ಮತ್ತು ಹೊಸ ಕಾರ್ಯಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನವಾಗಿದೆ. ನಾಯಕತ್ವದ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮುವ ಸಾಧ್ಯತೆ ಎನ್ನುವಂಥದ್ದಿದೆ. ಬಾಕಿ ಉಳಿದ ಕೆಲಸಗಳಿಗೆ ವೇಗ ಅನ್ನುವಂಥದ್ದು ಹೆಚ್ಚುತ್ತದೆ. ಹಿರಿಯರ ಬೆಂಬಲ ಮತ್ತು ಪ್ರಶಂಸೆ ಎನ್ನುವಂಥದ್ದು ದೊರೆಯುತ್ತದೆ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಅವಕಾಶಗಳು ಅಥವಾ ಆಲೋಚನೆಗಳು ಬರಬಹುದು. ಯೋಜನೆ ಮತ್ತು ಬಜೆಟ್ ರೂಪಿಸಲು ಉತ್ತಮವಾದಂಥ ದಿನ. ಸಣ್ಣ ಆರ್ಥಿಕ ಲಾಭ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಆವೇಶದಿಂದ ಖರ್ಚು ಮಾಡೋದನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಸಮಾಲೋಚನೆ ಎನ್ನುವಂಥದ್ದು ಮಾಡೋದಕ್ಕೆ ಉತ್ತಮವಾದಂಥ ದಿನ. ಕುಟುಂಬದ ಸದಸ್ಯರ ಬೆಂಬಲ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಹೊಸ ಆತ್ಮೀಯತೆಗಳು ಹೆಚ್ಚಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ದಿನ ಇದೆ. ಆದರೆ ಅಹಂಭಾವ ಅನ್ನುವಂಥದ್ದು, ಅಸಹನೆ ಎನ್ನುವಂಥದ್ದನ್ನು ಬಿಟ್ಟು ಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಉತ್ಸಾಹಭರಿತವಾದಂಥ ಮತ್ತು ಪ್ರೇರಿತವಾದಂಥ ಮನಸ್ಸಿರ್ತದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಹೊಸ ಕಾರ್ಯಗಳ ಬಗ್ಗೆ ಆಸಕ್ತಿ ಮತ್ತು ಚೈತನ್ಯ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೂ ಹೊಸ ಕೆಲಸಗಳನ್ನು ಆರಂಭ ಮಾಡುವಾಗ ಸರಿಯಾದ ಯೋಜನೆಗಳನ್ನು ರೂಪಿಸ್ಕೊಳ್ಳಿ. ಮಾತಿನಲ್ಲಿ ತಾಳ್ಮೆ ಎನ್ನುವಂಥದ್ದಿರಲಿ, ಮೃದುತ್ವ ಅನ್ನುವಂಥದ್ದಿರಲಿ. ಭಾವನಾತ್ಮಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸಿ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಹೊಸ ಆರಂಭವನ್ನು ಸ್ವೀಕರಿಸಿ ಜಾಣ್ಮೆಯಿಂದ ನಡೆದುಕೊಳ್ಳಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ವೃಷಭ ರಾಶಿಯವರಿಗೆ ಈ ದಿನ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸ ಆರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಗುಣ, ಸಾಧ್ಯ ಯೋಗದ ಕಾರ್ಯಸಿದ್ಧಿ. ಈ ದಿನ ನಿಮಗೆ ಸ್ಥಿರ ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ, ಹಣಕಾಸು, ವ್ಯವಹಾರ, ನಿರ್ವಹಣಾ ಶಕ್ತಿ ಎನ್ನುವಂಥದ್ದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ದೊರೆಯುತ್ತದೆ. ಬಾಕಿ ಉಳಿದ ಕೆಲಸಗಳನ್ನು ಮುನ್ನಡೆಸುವ ಸಾಧ್ಯತೆ ಎನ್ನುವಂಥದ್ದು ಇರ್ತದೆ. ಹೊಸ ಆಲೋಚನೆಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರುವ ಅವಕಾಶ ಸಿಗ್ತದೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಮತ್ತು ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅತಿಯಾಗಿ ಹಠ ಸಾಧಿಸೋದನ್ನು ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ಬಜೆಟ್ ರೂಪಿಸೋದಕ್ಕೆ, ಉಳಿತಾಯ ಮಾಡೋದಕ್ಕೆ ಉತ್ತಮವಾದ ದಿನವಾಗಿದೆ.
ಇಂದಿನ ಪ್ರಯತ್ನಗಳಿಂದ ಸಣ್ಣದಾದಂಥ ಲಾಭ ಬರೋ ಸಾಧ್ಯತೆ ಇರ್ತದೆ. ಆದರೆ ಅನಗತ್ಯ ವೈಭವಯುತ ಖರ್ಚುಗಳನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ತಪ್ಪು ಕಲ್ಪನೆಗಳಿದ್ದರೆ ನಿವಾರಣೆ ಆಗ್ತದೆ. ಭಾವನಾತ್ಮಕ ಭದ್ರತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅತಿಯಾದ ಅಧಿಕಾರವನ್ನು ಚಲಾಯಿಸುವಂತಹ ಅಧಿಕಾರಯುತ ಭಾವನೆ ಏನಾದರೂ ಇದ್ದರೆ ಅದನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಾಂತವಾಗಿರ್ತದೆ, ಪ್ರಾಯೋಗಿಕವಾದಂಥ ಮನೋಭಾವ ಇರ್ತದೆ, ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಹೊಸ ಕಾರ್ಯಗಳ ಬಗ್ಗೆ ನಿಧಾನವಾದರೂ ಸ್ಥಿರವಾದಂಥ ಉತ್ಸಾಹ ಅನ್ನುವಂಥದ್ದು ಇರ್ತದೆ. ಆದರೆ ಬದಲಾವಣೆಗಳನ್ನು ಸ್ವೀಕರಿಸಲು ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳಿ. ಅತಿಯಾದಂಥ ಹಠ ಮಾಡುವಂಥದ್ದು ಬೇಡ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ಚಂದ್ರಶೇಖರನ ಮಂತ್ರವನ್ನು ಪಠನೆ ಮಾಡಿ, ಸೋಮಶೇಖರನನ್ನು ಪ್ರಾರ್ಥನೆ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಕ್ಷೀರವನ್ನು ದಾನ ಮಾಡಿ, ಮಕ್ಕಳಿಗೆ ಚಾಕ್ಲೇಟನ್ನು ಕೊಡಿ. ಕೊನೆಗೊಂದು ಕಿವಿ ಮಾತು, ಸ್ಥಿರವಾಗಿರಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ, ಜಾಣ್ಮೆಯಿಂದ ಯಶಸ್ಸನ್ನು ನಿರ್ಮಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ವಸಾರಂಭ ಅನ್ನುವಂಥದ್ದು, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಅನ್ನುವಂಥದ್ದು, ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳ ದಿನವನ್ನು ಸೂಚಿಸ್ತಾ ಇದೆ. ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ, ಬೋಧನೆ, ಮಾರುಕಟ್ಟೆ, ಮಾಧ್ಯಮ ಕ್ಷೇತ್ರ, ಸಂಪರ್ಕ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಫಲಿತಾಂಶ ದೊರೆಯಿತು. ಹೊಸ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದಂಥ ದಿನ. ಬಾಕಿ ಉಳಿದ ಕೆಲಸಗಳಿಗೆ ವೇಗ ಹೆಚ್ಚಿಸ್ಕೊಳ್ಳುವಂಥ ದಿನ. ಹಿರಿಯರು ಅಥವಾ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆದುಕೊಳ್ಳುವಂಥ ದಿನ. ಆದರೆ ಗೊಂದಲ ಅಂತೂ ಅತಿಯಾದ ಮಲ್ಟಿಟಾಸ್ಕಿಂಗ್, ಅತಿಯಾದ ಕಾರ್ಯಗಳನ್ನು ಮಾಡುವಂಥದ್ದು ಮಾಡಬಾರ್ದು. ಒಂದೇ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಹೆಚ್ಚಾಗಿ ಮಾಡಿ ಹೆಚ್ಚು ಲಾಭ ಆಗ್ತದೆ. ಎಲ್ಲ ವಿಚಾರಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋದರೆ ಯಾವುದರಲ್ಲೂ ಸಕ್ಸಸ್ ಆಗಲ್ಲ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಆಲೋಚನೆಗಳೇ ಬರ್ತದೆ. ಬಜೆಟ್ ರೂಪಿಸೋದಕ್ಕೆ, ಯೋಜನೆ ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ಸೂಕ್ತವಾಗಿ ಬಜೆಟನ್ನು ರೂಪಿಸ್ಕೊಳ್ಳಿ. ಸಣ್ಣದಾದ ಆರ್ಥಿಕ ಲಾಭ ಬರೋ ಸಾಧ್ಯತೆಗಳಿರ್ತದೆ. ಆವೇಶದಿಂದ ಖರ್ಚು ಮಾಡೋದನ್ನು ಬಿಟ್ಟು ಬಿಡಿ. ಸಂಬಂಧಗಳಲ್ಲಿ ಸ್ನೇಹಿತರೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಸಂವಹನ ಅನ್ನುವಂಥದ್ದು ಉತ್ತಮವಾಗಿರ್ತದೆ, ಆನಂದದಾಯಕವಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಯಾವುದಾದ್ರೂ ಇದ್ದರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ದಿನ. ಆದರೆ ಮಾತಿನಲ್ಲಿ ಅತಿಯಾದಂಥ ತೀಕ್ಷ್ಣತೆ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಕುತೂಹಲಭರಿತವಾದಂಥ ಉತ್ಸಾಹದ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಮನಸ್ಸು ಚಂಚಲವಾಗಬಹುದು. ಆದ್ದರಿಂದ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಕೈ ಎತ್ಕೊಳ್ಳೋದಕ್ಕೆ ಹೋಗಬೇಡಿ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದಿರಲಿ. ಭಾವನಾತ್ಮಕ ಸಮತೋಲನ ಅನ್ನುವಂಥದ್ದನ್ನು ಕಾಪಾಡಿಕೊಳ್ಳಿ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಯೋಚಿಸಿ, ಜಾಣ್ಮೆಯಿಂದ ಸಂವಹನ ಮಾಡಿ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ಕಟಕ ರಾಶಿಯವರೇ, ಈ ದಿನ ನಿಮಗೆ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸ ಆರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಹಾಗೂ ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಕಟಕ ರಾಶಿಯವರಿಗೆ ಹೊಸ ಪ್ರಗತಿಯ ದಿನವನ್ನು ನೀಡ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬೋಧನೆ, ಸಲಹೆ, ಸೇವೆ, ನಿರ್ವಹಣೆ, ಆರೈಕೆ ಮುಂತಾದ ಯಾವುದೇ ಕಾರ್ಯದಲ್ಲಿ ನೀವು ನಿರತರಾಗಿದ್ದರೂ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಾಕಿ ಉಳಿದ ಕೆಲಸಗಳಿಗೆ ಚೈತನ್ಯ ಅನ್ನುವಂಥದ್ದು ಬರ್ತದೆ, ಸ್ಫೂರ್ತಿ ಅನ್ನುವಂಥದ್ದು ಬರ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸೋದಕ್ಕೆ ಉತ್ತಮವಾದಂಥ ದಿನ. ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ದೊರೆಯೋ ಸಾಧ್ಯತೆ ಇರ್ತದೆ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಎನ್ನುವಂಥದ್ದು ಕಾಣ್ತೀರಿ. ಉಳಿತಾಯ ಮತ್ತು ಯೋಜನೆಗೆ ಉತ್ತಮವಾದಂಥ ದಿನ. ಹಿರಿಯರ ಪ್ರಯತ್ನಗಳಿಂದ ಸಣ್ಣ ಮಟ್ಟಿನ ಲಾಭ ಆಗೋ ಸಾಧ್ಯತೆ ಇದೆ. ಆದರೆ ಭಾವನೆ ಆಧಾರಿತ ಖರ್ಚುಗಳನ್ನು ಮಾಡೋದನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಕುಟುಂಬದೊಂದಿಗೆ ಭಾವನಾತ್ಮಕ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ತಪ್ಪು ಅರ್ಥಗಳ ನಿವಾರಣೆ ಉಂಟಾಗ್ತದೆ. ಆದರೆ ಮನಸ್ಥಿತಿ ಬದಲಾವಣೆಗಳಿಗೆ ತಕ್ಕಂತೆ ನಿಯಂತ್ರಿಸೋದನ್ನು ಕಲಿಯಿರಿ. ಮನಸ್ಥಿತಿ ಆಗಾಗ್ಗೆ ಬದಲಾವಣೆ ಆಗ್ತಾ ಇರ್ತದೆ. ಆದರೆ ಆ ಬದಲಾವಣೆಗೆ ಅವಕಾಶಗಳನ್ನು ಕೊಡಬೇಡಿ. ಮನಸ್ಥಿತಿಯನ್ನು ನೋಡಿದ್ರೆ ಅಂತಃಪ್ರಜ್ಞೆಯುಳ್ಳ
ಸಂವೇದನಾಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ನಿಮ್ಮ ಚಿಂತನೆ ಉತ್ತಮವಾಗಿರ್ತದೆ. ಅಂತರಾತ್ಮಕ್ಕೆ ಬೆಲೆಯನ್ನು ಕೊಡಿ. ಹೊಸ ಕಾರ್ಯಗಳ ಬಗ್ಗೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವು ಬಾರಿ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿ ಚಿಂತಿಸ್ತದೆ ಎನ್ನುವಂಥದ್ದು. ಆದ್ದರಿಂದ ಭಾವನೆಗಳನ್ನು ಸಮತೋಲನದಲ್ಲಿರಬೇಕು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಅತಿಯಾಗಿ ಚಿಂತನೆ ಮಾಡಬಾರದು. ನಿಮಗೆ ಈ ದಿನದ ಎಲ್ಲ ಕಾರ್ಯಗಳಿಗೆ ಸಹಕಾರಿಯಾಗಿರುವಂತೆ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ನಿಮ್ಮ ಭಾವನೆಗಳ ಮೇಲೆ ವಿಶ್ವಾಸವಿರಲಿ. ಸಮತೋಲನ ಅನ್ನುವಂಥದ್ದನ್ನು ಕಾಪಾಡಿಕೊಳ್ಳಿ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಸಿಂಹರಾಶಿಯವರೇ, ಈ ದಿನ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸ ಆರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಗುಣ, ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ನಿಮಗೆ ಯಶಸ್ಸಿನ ದಿನವನ್ನು ನೀಡ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಮುಂದುವರಿತಾ ಇರಿ. ರಾಜಕೀಯ ಇರ್ಬೋದು, ಬೋಧನೆ ಇರ್ಬೋದು, ನಿರ್ವಹಣಾ ಕ್ಷೇತ್ರ ಇರ್ಬೋದು, ಆಡಳಿತ ಅನ್ನುವಂಥದ್ದು ಇರ್ಬೋದು, ಎಲ್ಲದರಲ್ಲೂ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದಂಥ ದಿನ. ಕಾರ್ಯಕ್ಷೇತ್ರದಲ್ಲಿ ಗೌರವ ಮತ್ತು ಗುರುತಿಸಿಕೊಳ್ಳುವಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆಗಳಿರ್ತದೆ. ಆದರೆ ಅಹಂಭಾವ ಅನ್ನುವಂಥದ್ದು, ಆತುರತೆ ಅನ್ನುವಂಥದ್ದು ಬೇಡ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹೊಸ ಆದಾಯದ ಆಲೋಚನೆಗಳು ಬರ್ತದೆ. ಯೋಜನೆ ಮತ್ತು ಹೂಡಿಕೆಗೆ ಉತ್ತಮವಾದಂಥ ದಿನ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ತಪ್ಪು ಕಲ್ಪನೆಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗ್ತದೆ. ಗೌರವ ಮತ್ತು ಬೆಂಬಲ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಪ್ರಾಬಲ್ಯ ತೋರಿಸುವ ಸ್ವಭಾವವನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಮತ್ತು ಉತ್ಸಾಹಭರಿತವಾದಂಥ ಮನೋಭಾವ ಅನ್ನುವಂಥದ್ದು ಇದೆ. ನಾಯಕತ್ವದ ಗುಣಗಳು ಹೆಚ್ಚಾಗ್ತದೆ. ಕೆಲವೊಮ್ಮೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಂಥ ಮನೋಭಾವ ಬರಬಹುದು. ಆದ್ದರಿಂದ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಎಲ್ಲರನ್ನು ನಿಯಂತ್ರಿಸಲು ಹೋಗಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಈ ದಿನದ ನಿಮ್ಮ ಎಲ್ಲ ಕಾರ್ಯಗಳಿಗೆ ಸಹಕಾರಿಯಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಮುನ್ನಡೆಯಿರಿ. ವಿನಯವನ್ನು ಕಾಪಾಡಿಕೊಳ್ಳಿ ಮತ್ತು ಹೊಸ ಆರಂಭವನ್ನು ಯಶಸ್ಸಾಗಿ ಪರಿವರ್ತಿಸಿಕೊಳ್ಳಿ. ಕನ್ಯಾ ರಾಶಿಯವರೇ, ಈ ದಿನ ನಿಮಗೆ ಚಂದ್ರನ ಶಾಂತಿ ಎನ್ನುವಂಥದ್ದು, ಪ್ರಥಮ ತಿಥಿಯ ಹೊಸ ಆರಂಭ ಅನ್ನುವಂಥದ್ದು, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಅನ್ನುವಂಥದ್ದು, ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಯಶಸ್ಸಿನ ದಿನವನ್ನು ನೀಡ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ, ಲೆಕ್ಕಪತ್ರ, ಬೋಧನೆ, ಬರವಣಿಗೆ, ತಾಂತ್ರಿಕ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣ್ತೀರಿ. ಹೊಸ ಯೋಜನೆಗಳನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂಥ ದಿನ. ಯಾವುದಾದ್ರೂ ಕಾರ್ಯಗಳಲ್ಲಿ ನಿಮಗೆ ಬಾಕಿ ಉಳ್ಕೊಂಡಿದ್ರೆ ಅದನ್ನು ಪೂರ್ಣಗೊಳಿಸಲು ಉತ್ತಮವಾದಂಥ ದಿನ. ಹಿರಿಯರಿಂದ ಮೆಚ್ಚುಗೆ ಪಡೆಯೋದಕ್ಕೆ, ಪ್ರಶಂಸೆ ಪಡೆಯೋದಕ್ಕೆ ಅವಕಾಶಗಳು ದೊರೀತದೆ. ಆದರೆ ಅತಿಯಾದ ಪೂರ್ಣತೆ ಮನೋಭಾವ ಅನ್ನುವಂಥದ್ದನ್ನು ಬಿಟ್ಬಿಡಬೇಕು. ಅತಿ ಹೆಚ್ಚು ಸಕ್ಸಸ್ ಆಗಿಬಿಡಬೇಕು. 90% ಸಕ್ಸಸ್ ಆಗಿದೆ, ಬೇಡ ಇನ್ನೂ ಒಂದಷ್ಟು ಆಗಬೇಕು ಅನ್ನೋದನ್ನು ಬಿಟ್ಟು ಬಿಡಿ. ಅತಿಯಾಗಿ ಚಿಂತನೆ ಮಾಡೋದನ್ನು ಬಿಟ್ಟು ಬಿಡಿ. ಇವತ್ತಿನ ಕಾರ್ಯ ಎಷ್ಟಿದೆ ಅಷ್ಟು ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು. ಹಿಂದೆ ಆಗಿರೋದ್ರ ಬಗ್ಗೆ ಬೇಡ, ಮುಂದೆ ಆಗೋದ್ರ ಬೇಡ. ಇವತ್ತಿನ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಒಳ್ಳೆ ರೀತಿಯ ಬಜೆಟನ್ನು ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ಉಳಿತಾಯ ಮಾಡೋದಕ್ಕೆ ಉತ್ತಮವಾದಂಥ ದಿನ. ಸಣ್ಣ ಮಟ್ಟಿನ ಲಾಭ ದೊರೆಯುವಂಥ ಸಾಧ್ಯತೆ ಇರ್ತದೆ. ಆದರೆ ಸಣ್ಣ ಖರ್ಚುಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸಣ್ಣ ಪುಟ್ಟ ಖರ್ಚುಗಳು ಬಂದರೆ ಅದನ್ನು ಮಾಡಲೇಬೇಕು. ಅವಾಯ್ಡ್ ಮಾಡೋದಕ್ಕೆ ಹೋಗಬೇಡಿ. ಸಂಬಂಧಗಳನ್ನು ನೋಡೋದಾದರೆ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಹೊಂದಾಣಿಕೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ತಪ್ಪು ಅರ್ಥಗಳ ನಿವಾರಣೆ ಆಗ್ತದೆ. ಭಾವನಾತ್ಮಕ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಅತಿಯಾದ ಟೀಕೆ ಮಾಡುವ ಸ್ವಭಾವವನ್ನು ಬಿಟ್ಟು ಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ವಿಶ್ಲೇಷಣಾತ್ಮಕ ಮತ್ತು ಏಕಾಗ್ರ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ನಾವು ಗಮನಿಸಬೇಕಾಗಿರುವಂಥದ್ದೇನು,
ಸಣ್ಣ ವಿಷಯಗಳನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳಬೇಡಿ. ಹೊಂದಿಕೊಳ್ಳುವ ಗುಣವನ್ನು ಕಾಪಾಡಿಕೊಳ್ಳಿ. ವಿಶ್ರಾಂತಿಗೆ ಸಮಯವನ್ನು ನೀಡಿ. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಏಕಾಗ್ರತೆಯಿಂದ ಮುನ್ನಡೆಯಿರಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಹಂತ ಹಂತವಾಗಿ ಯಶಸ್ಸನ್ನು ನಿರ್ಮಿಸಿಕೊಳ್ಳಿ. ಇಲ್ಲಿವರೆಗೆ ಯಾರು ದಿನಭವಿಷ್ಯನ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ಅಗತ್ಯತೆ ಇರುವಂಥವರಿಗೆ ಈ ಚಾನಲನ್ನು ಶೇರ್ ಮಾಡಿ. ಯಾರಿಗೆ ದಿನ ಭವಿಷ್ಯದ ಬಗ್ಗೆ ಆಸಕ್ತಿ ಇರ್ತದೆ ಅಂಥವ್ರಿಗೆ ಶೇರ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡೋಂಥ ಅಗತ್ಯತೆ ಇರೋದಿಲ್ಲ. ತುಲಾರಾಶಿಯವರೇ, ಈ ದಿನದ ದಿನಭವಿಷ್ಯವನ್ನು ನೋಡೋದಾದರೆ ಚಂದ್ರನ ಶಾಂತಿ ಎನ್ನುವಂಥದ್ದು, ಪ್ರಥಮ ತಿಥಿಯ ಹೊಸ ಆರಂಭ ಅನ್ನುವಂಥದ್ದು, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಗುಣ ಅನ್ನುವಂಥದ್ದು, ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ನಿಮ್ಮ ರಾಶಿಗೆ ಸಮತೋಲನದ ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗ ವ್ಯವಹಾರಗಳಲ್ಲಿ ಪಾಲುಗಾರಿಕೆ ಇರಬಹುದು, ವ್ಯವಹಾರ ಇರಬಹುದು, ಕಾನೂನು ಇರಬಹುದು, ಸಂವಹನ ಇರಬಹುದು, ಸೃಜನಾತ್ಮಕ ಕ್ಷೇತ್ರದಲ್ಲಿರಬಹುದು ನೀವು ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಉತ್ತಮ ಫಲಿತಾಂಶವನ್ನು ಪಡೆಯುವಂಥ ಅವಕಾಶಗಳಿರ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನವಾಗಿದೆ. ತಂಡದ ಸಹಕಾರದಿಂದ ಯಶಸ್ಸು ಹೆಚ್ಚಾಗ್ತದೆ. ಯಾವುದಾದ್ರೂ ಕಾರ್ಯಗಳು ಬಾಕಿ ಉಳ್ಕೊಂಡಿದ್ದರೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶಗಳು ಸಿಗ್ತದೆ. ಆದರೆ ನಿರ್ಧಾರಹೀನತೆಯನ್ನು ಬಿಟ್ಟು ಬಿಡಿ. ನಿರ್ಧಾರ ತೆಗೆದುಕೊಳ್ಳೋದನ್ನು ಮಾಡಬೇಕು. ಪೋಸ್ಟ್ಪೋನ್ ಮಾಡಬಾರ್ದು, ನೋಡ್ಕೊಳ್ಳೋಣ ಬಿಡು ಅನ್ನಬಾರ್ದು. ಆದರೆ ಅದರ ಜೊತೆಗೆ ಎಲ್ಲರನ್ನ ಖುಷಿಪಡಿಸೋದಕ್ಕೆ ಹೋಗಬೇಡಿ. ಪ್ರಪಂಚದಲ್ಲಿ ಎಲ್ಲರನ್ನು ಮೆಚ್ಚೋಕ್ಕಾಗಲ್ಲ, ಪರಮಾತ್ಮನ ಕೈಲೇ ಮೆಚ್ಚೋಕ್ಕಾಗಲ್ಲ ಅಂದಮೇಲೆ ನಮಗೆ ಮೆಚ್ಚೋಕ್ಕಾಗ್ತದ ಅಲ್ವೇ? ಯಾಕೆ ಕಣ್ಣಪ್ಪಂಗೆ ವರ ಕೊಟ್ಟೆ, ಪ್ರಹ್ಲಾದಂಗೆ ವರ ಕೊಟ್ಟೆ, ನಮಗೆ ಯಾಕೆ ಕೊಡಲ್ಲ? ನಮ್ಮ ನಿಷ್ಠೆ ಏನು? ನಾವೇನು ಮಾಡ್ತಾ ಇದ್ದೀವಿ ಅಲ್ವಾ? ಅದೆಲ್ಲ ಬೇಡ. ಆದ್ದರಿಂದ ಎಲ್ಲರನ್ನೂ ಖುಷಿಪಡ್ಸೋಕ್ಕಾಗಲ್ಲ, ದೇವ್ರಗಳ ಕಡೆಯಿಂದನೇ ಆಗಲ್ಲ, ನಮ್ಮ ಕಡೆ ಆಗ್ತದ? ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ಮಾರ್ಗ ನಾವು ಕರೆಕ್ಟಾಗಿದ್ದೀವ? ನಮ್ಮ ಟೈಮ್ ಟೇಬಲ್ ಚೆನ್ನಾಗಿದೆಯಾ? ನಮ್ಮ ನಿಷ್ಠೆ ಚೆನ್ನಾಗಿದೆಯಾ? ನಮ್ಮ ಕಾರ್ಯ ಚೆನ್ನಾಗಿದೆಯಾ? 4 ಜನ ಮೆಚ್ತಾರ? ಯಾರಾದರೂ ಬಂದು ಪ್ರಶ್ನೆ ಮಾಡಿದ್ರೆ ಆನ್ಸರ್ ಮಾಡೋ ಶಕ್ತಿ ಇದೆಯಾ? ಅಷ್ಟಿದ್ರೆ ಸಾಕು. ಪ್ರಪಂಚವನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ. ಬಜೆಟ್ ರೂಪಿಸೋದಕ್ಕೆ ಅಥವಾ ಪ್ಲಾನಿಂಗ್ ಮಾಡೋದಕ್ಕೆ, ಯೋಜನೆಗಳನ್ನು ರೂಪಿಸೋದಕ್ಕೆ ಉತ್ತಮವಾಗಿ ದಿನವಾಗಿ ಸಹಕಾರ ನೀಡ್ತದೆ. ಇದು ಹಿಂದೆ ನೀವೇನಾದರೂ ಪ್ರಯತ್ನ ಮಾಡಿರುವಂಥ ಕಾರ್ಯಗಳಲ್ಲಿ ಫಲ ಸಿಗೋ ಸಾಧ್ಯತೆ ಇರ್ತದೆ. ಆದರೆ ವೈಭವಿತವಾದಂಥ ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿಡಿ. ಸಂಬಂಧಗಳನ್ನು ನೋಡೋದಾದರೆ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಉತ್ತಮ ಅರ್ಥಗಳು ಬರ್ತದೆ. ಎಲ್ಲರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರ್ತದೆ. ಆದರೆ ಬೇರೆಯವರನ್ನು ಸಂತೋಷಪಡಿಸಲು ಹೋಗಿ ನಿಮ್ಮ ಭಾವನೆಗಳನ್ನು ಮರೆಮಾಚಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸಮತೋಲನದಿಂದ ಕೂಡಿದಂಥ ರಾಜತಾಂತ್ರಿಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ವಿಚಾರಗಳ ಬಗ್ಗೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಕೆಲವೊಮ್ಮೆ ಗೊಂದಲ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದಿರಲಿ. ನಿಮ್ಮ ಅಗತ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಈ ದಿನ ಗುರುವಿನ ಮಂತ್ರವನ್ನು ಪಠನೆ ಮಾಡಿ. ಕಡಲೆಕಾಳುಗಳನ್ನು ದಾನ ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಕಡಲೆಕಾಳುಗಳನ್ನು ತಿನ್ನಿಸಿ. ಕೊನೆಗೊಂದು ಕಿವಿ ಮಾತು, ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ನಿರ್ಧಾರಗಳ ಮೇಲೆ ವಿಶ್ವಾಸ ಇರಲಿ. ಜಾಣ್ಮೆಯಿಂದ ಮುಂದಕ್ಕೆ ಸಾಗಿರಿ. ವೃಶ್ಚಿಕ ರಾಶಿಯವರೇ, ಈ ದಿನದ ನಿಮ್ಮ ಭವಿಷ್ಯವನ್ನು ನೋಡೋದಾದರೆ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸಾರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ, ಸಾಧ್ಯ ಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಶಕ್ತಿ, ಪ್ರಗತಿ ಮತ್ತು ಹೊಸ ಆರಂಭದ ದಿನವನ್ನು ಸೂಚಿಸ್ತಾ ಇದ್ದಾವೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂಶೋಧನೆ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ತನಿಖೆ ಇರಬಹುದು, ನಿರ್ವಹಣೆ ಇರಬಹುದು,
ತಂತ್ರ ರೂಪಿಸುವ ಕ್ಷೇತ್ರ ಇರ್ಬೋದು, ಇನ್ಯಾವುದೇ ಉತ್ತಮವಾದಂಥ ಕ್ಷೇತ್ರವನ್ನು ನೀವು ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಫಲಿತಾಂಶ ಅನ್ನುವಂಥದ್ದು ದೊರೆಯುವಂಥ ದಿನ, ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾಗಿರುವಂಥ ದಿನ, ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ದಿನ, ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮ ಗೌರವ ಪಡೆಯುವಂಥ ದಿನ, ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಪ್ರಭಾವವನ್ನು ತೋರಿಸುವಂಥ ದಿನ. ಆದರೆ ಎಲ್ಲವನ್ನ ಗುಟ್ಟಾಗಿ ಇಡುವಂಥದ್ದು ಬೇಡ, ಅಥವಾ ಎಲ್ಲವನ್ನು ಅತಿಯಾಗಿ ನಿಯಂತ್ರಿಸುವಂಥದ್ದು ಬೇಡ. ಜಾಗ್ರತೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಸೂಚನೆಗಳು ಕಾಣಿಸ್ತಾ ಇದೆ. ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ಹಿಂದಿನ ಪ್ರಯತ್ನಗಳಿಂದ ಲಾಭ ದೊರೆಯುವಂಥ ಅವಕಾಶಗಳಿರ್ತವೆ. ಆದರೆ ಆತುರದ ಹೂಡಿಕೆ ಮಾಡೋದನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಸಂಗಾತಿಯೊಂದಿಗೆ ಬಾಂಧವ್ಯ ಗಟ್ಟಿಯಾಗ್ತದೆ, ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ, ಭಾವನಾತ್ಮಕ ಅಳತೆ ಎನ್ನುವಂಥದ್ದು ಹೆಚ್ಚಾಗ್ತದೆ, ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಉತ್ತಮವಾದಂಥ ದಿನ. ಆದರೆ ಅನುಮಾನಗಳನ್ನು ಬಿಟ್ಟುಬಿಡಿ, ಸ್ವಾಮಿತ್ವ ಅನ್ನುವಂಥದ್ದನ್ನು ಬಿಟ್ಟುಬಿಡಿ, ನನ್ನಿಚ್ಛೆಯಂತೆ ನಡಿಬೇಕು ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ಮನಸ್ಥಿತಿಯನ್ನು ನೋಡಿದ್ರೆ ಅಂತಃಪ್ರಜ್ಞೆಯುಳ್ಳಂಥ ಏಕಾಗ್ರ ಚಿತ್ತ ಮನೋಭಾವ ನಿಮ್ಮಲ್ಲಿದೆ. ಹೊಸ ಕಾರ್ಯಗಳಿಗೆ ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಿದೆ. ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ಕೋಪ ಮತ್ತು ತೀವ್ರತೆಯನ್ನು ನಿಯಂತ್ರಣದಲ್ಲಿಡಿ. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ತಾಳ್ಮೆ ಇರಲಿ, ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ಸೂರ್ಯನ ಮಂತ್ರವನ್ನು ಪಠನೆ ಮಾಡಿ, ಗೋಧಿ ಕಾಳನ್ನು ದಾನ ಮಾಡಿ. ಕೊನೆಗೊಂದು ಕಿವಿ ಮಾತು, ಶಾಂತವಾಗಿರಿ. ನಿಮ್ಮ ಆಂತರಿಕ ಶಕ್ತಿಯನ್ನು ನಂಬಿ ಜಾಣ್ಮೆಯಿಂದ ಪರಿವರ್ತನೆಯನ್ನು ಸ್ವೀಕಾರ ಮಾಡಿ. ಧನಸ್ಸು ರಾಶಿಯವರೇ, ಈ ದಿನ ನಿಮಗೆ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸಾರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ, ಸಾಧ್ಯಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಜ್ಞಾನ, ಪ್ರಗತಿ ಮತ್ತು ಹೊಸ ಅವಕಾಶಗಳ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬೋಧನೆ, ಮಾರ್ಗದರ್ಶನ, ಆಡಳಿತ, ಕಾನೂನು, ನಿರ್ವಹಣಾ ಕ್ಷೇತ್ರ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ನೀವು ಮುಂದುವರಿತಾ ಇದ್ದೀರಾ ಅಂತಂದರೆ ಉತ್ತಮ ಫಲಿತಾಂಶ ಕಾಣುವಂಥ ದಿನವಾಗಿದೆ. ಹೊಸ ಯೋಜನೆಗಳನ್ನು ಆರಂಭಿಸೋದಕ್ಕೆ ಅನುಕೂಲಕರವಾದಂಥ ದಿನ. ಯಾವುದಾದ್ರೂ ಕೆಲಸಗಳು ಹಿಂದೆ ಬಿಟ್ಟೋಗ್ಬಿಟ್ಟಿದ್ರೆ, ನಿಂತೋಗ್ಬಿಟ್ಟಿದ್ರೆ ಇವತ್ತು ಪುನರಾರಂಭ ಮಾಡಿ ಮುಂದುವರಿಸುವಂಥ ಅವಕಾಶಗಳು ಸಿಗ್ತದೆ. ಹಿರಿಯರ ಮಾರ್ಗದರ್ಶನ ಅನ್ನುವಂಥದ್ದು ಸಿಗ್ತದೆ, ಹಿರಿಯರ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಇಟ್ಟುಕೊಂಡು ಮುಂದುವರಿಯೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯ ಸೂಚನೆ ಎನ್ನುವಂಥದ್ದು ಕಾಣ್ತದೆ. ದೀರ್ಘಕಾಲಿಕ ಯೋಜನೆಗಳಿಗೆ ಉತ್ತಮವಾದಂಥ ದಿನ. ಈ ಹಿಂದೆ ಮಾಡಿದಂಥ ಪ್ರಯತ್ನಗಳಿಗೆ ಈ ದಿನ ಸಣ್ಣ ಮಟ್ಟಿನ ಲಾಭ ದೊರೆಯುವಂಥ ಅವಕಾಶಗಳಿರ್ತದೆ. ಆದರೆ ಆತುರದ ಖರ್ಚು ಮಾಡುವಂಥದ್ದು, ಅಪಾಯಕರ ಹೂಡಿಕೆಗಳನ್ನು ಮಾಡುವಂಥದ್ದನ್ನು ಬಿಟ್ಟು ಬಿಡಿ. ಸಂಬಂಧಗಳಲ್ಲಿ ತಪ್ಪು ಅರ್ಥಗಳ ನಿವಾರಣೆ ಆಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ನಿವಾರಣೆ ಆಗ್ತದೆ. ಸಂಗಾತಿಯೊಂದಿಗೆ ಅರ್ಥೈಸಿಕೊಳ್ಳುವಿಕೆ, ಬಾಂಧವ್ಯವನ್ನು ಗಟ್ಟಿಗೊಳಿಸುವಿಕೆ ಹೆಚ್ಚಾಗ್ತದೆ. ಕುಟುಂಬದ ಬೆಂಬಲ ಮತ್ತು ಪ್ರೋತ್ಸಾಹ ಅನ್ನುವಂಥದ್ದು ದೊರೀತದೆ. ಆದರೆ ನೇರವಾಗಿ ಮಾತನಾಡಿ ಬೇರೆಯವರಿಗೆ ನೋವನ್ನುಂಟು ಮಾಡುವ ಸಂದರ್ಭ ಬಂದರೆ ನೀವು ತಟಸ್ಥವಾಗಿರಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆಶಾವಾದಿ ಮತ್ತು ಉತ್ಸಾಹಭರಿತವಾದಂಥ ಮನೋಭಾವ, ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದೇನು, ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ತಾಳ್ಮೆ ಎನ್ನುವಂಥದ್ದು ಇರಬೇಕು. ಅತಿಯಾದ ಭರವಸೆಗಳನ್ನು ಯಾರಿಗೂ ನೀಡೋದಕ್ಕೆ ಹೋಗ್ಬಿಡಿ. ಸಮತೋಲನವನ್ನು ಕಾಪಾಡಿಕೊಳ್ಳಿ. ಈ ದಿನದ ನಿಮ್ಮ ಎಲ್ಲ ಕಾರ್ಯಗಳ ಸಹಕಾರಕ್ಕೋಸ್ಕರ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಆಶಾವಾದಿಯಾಗಿರಿ, ಜಾಣ್ಮೆಯಿಂದ ನಡೆದುಕೊಳ್ಳಿ ಮತ್ತು ಸ್ಪಷ್ಟ ಗುರಿಯೊಂದಿಗೆ ಬೆಳೆಯಿರಿ. ಮಕರ ರಾಶಿಯವರೇ, ಈ ದಿನದ ಚಂದ್ರನ ಶಾಂತಿ ಎನ್ನುವಂಥದ್ದು, ಪ್ರಥಮ ತಿಥಿಯ ಹೊಸಾರಂಭ ಅನ್ನುವಂಥದ್ದು, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಅನ್ನುವಂಥದ್ದು, ಸಾಧ್ಯಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ನಿಮ್ಮ ರಾಶಿಗೆ ಸ್ಥಿರ ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಿರ್ವಹಣೆ, ಆಡಳಿತ,
ಯೋಜನೆ, ಹಣಕಾಸು, ತಾಂತ್ರಿಕ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುವಂಥ ದಿನ. ಹೊಸ ಕೆಲಸ ಅಥವಾ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದಂಥ ದಿನ. ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಿರಿಯರ ಮೆಚ್ಚುಗೆ ಅನ್ನುವಂಥದ್ದನ್ನು ಪಡ್ಕೊಳ್ತೀರಿ, ಹಿರಿಯರ ಬೆಂಬಲ ಅನ್ನುವಂಥದ್ದನ್ನು ಪಡ್ಕೊಳ್ತೀರಿ. ಆದರೆ ಕೆಲಸದ ಒತ್ತಡವನ್ನು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಬಜೆಟ್ ರೂಪಿಸಲು, ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಉತ್ತಮವಾದಂಥ ಸಮಯವಾಗಿದೆ ಈ ದಿನ. ಹಿಂದಿನ ಪ್ರಯತ್ನಗಳಿಗೆ ಲಾಭ ಬರುವಂಥ ಸಾಧ್ಯತೆಗಳೇ ಇರ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಸ್ಥಿರತೆ ಹಾಗೂ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಭಾವನಾತ್ಮಕ ಬೆಂಬಲ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದ ಗಂಭೀರತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯಲ್ಲಿ ಶಿಸ್ತಿನ ಮತ್ತು ಪ್ರಾಯೋಗಿಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಏಕಾಗ್ರತೆ ಮತ್ತು ಜವಾಬ್ದಾರಿತನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ಗಮನಿಸಬೇಕಾಗಿರುವಂಥದ್ದೇನು, ನಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ವೈಯಕ್ತಿಕ ಜೀವನಕ್ಕೂ ಕೆಲಸಕ್ಕೂ ಸಂಬಂಧವನ್ನು ಕಲ್ಪಿಸೋದು ಬೇಡ. ಜೀವನನೇ ಬೇರೆ, ಉದ್ಯೋಗನೇ ಬೇರೆ. ಜೀವನದಲ್ಲಿರುವಂಥ ವಿಚಾರಗಳನ್ನು ಉದ್ಯೋಗದಲ್ಲಿ ತೋರಿಸೋದು ಬೇಡ. ಉದ್ಯೋಗದಲ್ಲಿರುವಂಥ ಸಮಸ್ಯೆಗಳನ್ನು ಜೀವನದಲ್ಲಿ ತೋರಿಸೋದು ಬೇಡ. ತಾಳ್ಮೆಯಿಂದ ನಡೆದುಕೊಳ್ಳಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಅರ್ಥ ಆಗಿರಬೇಕು. ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲ ಕೋಪ ಬಂದಿರ್ತದೆ, ಮನೆಯಲ್ಲಿ ತೋರಿಸುವಂಥದ್ದು. ಇಲ್ಲ ಮನೆಯಲ್ಲೇನೋ ಅಸಮಾಧಾನ ಇರ್ತದೆ, ಅದನ್ನು ಕೆಲಸದ ಸ್ಥಳದಲ್ಲಿ ತೋರಿಸುವಂಥದ್ದು. ಅದನ್ನೆಲ್ಲ ಮಾಡಬಾರ್ದು ಅನ್ನುವಂಥದ್ದು ತಿಳ್ಕೊಂಡಿರಿ. ಈ ದಿನದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳ ಯಶಸ್ಸಿಗೋಸ್ಕರ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನ ಶಿಸ್ತಿನಿಂದ ಮುಂದುವರಿಯಿರಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ, ನಿಧಾನವಾಗಿ ಸ್ಥಿರ ಯಶಸ್ಸನ್ನು ನಿರ್ಮಿಸಿಕೊಳ್ಳಿ ಎನ್ನುವಂಥದ್ದು. ಕುಂಭರಾಶಿಯವರೇ, ಈ ದಿನ ನಿಮಗೆ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸಾರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ, ಸಾಧ್ಯಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಹೊಸ ಅವಕಾಶಗಳ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ತಂತ್ರಜ್ಞಾನ, ಸಂಶೋಧನೆ, ಸಂವಹನ, ಬೋಧನೆ, ಸಮಾಜ ಸೇವಾ ಕ್ಷೇತ್ರ ಇರಬಹುದು ಅಥವಾ ಇನ್ನಿತರ ಯಾವುದೇ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹೊಸ ಆಲೋಚನೆಗಳು ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದಂಥ ದಿನ. ತಂಡದ ಸಹಕಾರದಿಂದ ಗೌರವ ಮತ್ತು ಮೆಚ್ಚುಗೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಬಾಕಿ ಉಳಿದ ಕೆಲಸಗಳಿಗೆ ವೇಗ ಅನ್ನುವಂಥದ್ದು ಸಿಗ್ತದೆ. ಆದರೆ ಅತಿಯಾಗಿ ಚಿಂತನೆ ಮಾಡುವಂಥದ್ದು, ಮನಸ್ಸನ್ನು ಚಂಚಲಕ್ಕೆ ಒಳಪಡಿಸುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ಎನ್ನುವಂಥದ್ದನ್ನು ಕಾಣ್ತೀರಿ. ಬಜೆಟ್ ನಿರ್ಮಿಸೋದಕ್ಕೆ ಉತ್ತಮವಾದಂಥ ದಿನ. ಇಂದಿನ ಪ್ರಯತ್ನಗಳಿಂದ ಸಣ್ಣ ಮಟ್ಟಿನ ಲಾಭ ಅನ್ನುವಂಥದ್ದು ದೊರೆಯಬಹುದು. ಆದರೆ ಆತುರದ ಖರ್ಚುಗಳನ್ನು ಮಾಡುವಂಥದ್ದನ್ನು ತಪ್ಪಿಸಿ. ಸಂಬಂಧಗಳಲ್ಲಿ ಕುಟುಂಬ, ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ತಪ್ಪು ಅರ್ಥಗಳ ನಿವಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಭಾವನಾತ್ಮಕ ಬೆಂಬಲ ದೊರೆಯುವ ಸಾಧ್ಯತೆಗಳಿರ್ತದೆ. ಭಾವನಾತ್ಮಕವಾಗಿ ಯಾರಿಂದನೂ ದೂರ ಇರದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಹೊಸ ಚಿಂತನೆ ಮತ್ತು ವಿಶ್ಲೇಷಣಾತ್ಮಕ ಮನೋಭಾವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹೊಸ ವಿಚಾರಗಳನ್ನು ತಿಳಿಯುವ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಭವಿಷ್ಯದ ಗುರಿಗಳ ಬಗ್ಗೆ ಸ್ಪಷ್ಟತೆ ಅನ್ನುವಂಥದ್ದು ಮೂಡ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಹಿಡಿಯೋದಕ್ಕೆ ಹೋಗ್ಬಿಡಿ. ತಾಳ್ಮೆ ಅನ್ನುವಂಥದ್ದಿರಲಿ. ಪ್ರಾಯೋಗಿಕ ದೃಷ್ಟಿಕೋನಗಳನ್ನು ಇಟ್ಕೊಳ್ಳಿ. ನಿಮ್ಮ ಸಹಕಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಹೊಸ ರೀತಿಯಲ್ಲಿ ಚಿಂತಿಸಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರಿಯಿರಿ. ಮೀನರಾಶಿಯವರು, ಈ ದಿನ ನಿಮಗೆ ಚಂದ್ರನ ಶಾಂತಿ, ಪ್ರಥಮ ತಿಥಿಯ ಹೊಸಾರಂಭ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಮತ್ತು ಸಾಧ್ಯಯೋಗದ ಕಾರ್ಯಸಿದ್ಧಿ ಎನ್ನುವಂಥದ್ದು ಹೊಸ ಬೆಳವಣಿಗೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬೋಧನೆ, ಚಿಕಿತ್ಸೆ, ಮಾರ್ಗದರ್ಶನ, ಆಧ್ಯಾತ್ಮಿಕ ಕ್ಷೇತ್ರ, ಸೃಜನಾತ್ಮಕ ಕ್ಷೇತ್ರ, ಇನ್ಯಾವುದೇ ಉತ್ತಮವಾದಂಥ ಕಾರ್ಯದಲ್ಲಿ ಸೂಕ್ತ ಫಲಿತಾಂಶ ಅನ್ನುವಂಥದ್ದು ದೊರೀತದೆ. ನೀವು ಮಾಡಿದ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ದೊರೀತದೆ. ಹೊಸ ಯೋಜನೆಗಳನ್ನು ಆರಂಭ ಮಾಡೋದಕ್ಕೆ ಈ ದಿನ ಉತ್ತಮವಾದಂಥ ದಿನ. ನಾವು ಯಾವ್ಯಾವುದೋ ಯೋಜನೆಗಳನ್ನು ಹಾಕ್ಕೊಂಡಿದ್ವಿ, ಯಾವತ್ತು ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಈ ದಿನ ಮಾಡಿಬಿಡಿ, ಉತ್ತಮವಾದ ಫಲಿತಾಂಶ ದೊರೀತದೆ. ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇರ್ತದೆ.
ಹಿರಿಯರ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆಗಳಿರ್ತದೆ. ಆದರೆ ಗೊಂದಲವನ್ನು ಕಡಿಮೆ ಮಾಡಿಕೊಳ್ಳಿ, ಕೆಲಸವನ್ನು ಮುಂದೂಡೋದನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಸುಧಾರಣೆ ಎನ್ನುವಂಥದ್ದನ್ನು ಕಾಣ್ತೀರಿ. ಬಜೆಟ್ ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ನೀವು ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಸಣ್ಣ ಮಟ್ಟಿನ ಲಾಭ ದೊರೆಯುವ ಸಾಧ್ಯತೆ ಇರ್ತದೆ. ಆದರೆ ಭಾವನೆ ಆಧಾರಿತ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗ್ತದೆ. ತಪ್ಪು ಅರ್ಥಗಳ ನಿವಾರಣೆ ಉಂಟಾಗ್ತದೆ. ಬೆಂಬಲ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಉತ್ತಮವಾಗಿರ್ತದೆ. ಆದರೆ ಅತಿಯಾದ ಸಂವೇದನಾಶೀಲತೆಯನ್ನು ತಪ್ಪಿಸಬೇಕು ಅನ್ನುವಂಥದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಅಂತರ್ದೃಷ್ಟಿ ಮತ್ತು ಆಧ್ಯಾತ್ಮಿಕ ಚಿಂತನೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಎನ್ನುವಂಥದ್ದು ಮೂಡ್ತದೆ. ಕೆಲವೊಮ್ಮೆ ಮನಸ್ಸು ಭಾವನಾತ್ಮಕವಾಗಿ ಭಾರವಾಗಬಹುದು. ಆದ್ದರಿಂದ ವಾಸ್ತವಿಕತೆಯ ಮೇಲೆ ಗಮನ ಎಚ್ಚರಿಸಿ ಅತಿಯಾಗಿ ಯೋಚಿಸೋದನ್ನು ಬಿಟ್ಟುಬಿಡಿ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮೀನರಾಶಿಯವರೇ, ಈ ದಿನ ಪರಿಹಾರಕ್ಕೋಸ್ಕರ ಹೆಸರು ಕಾಳುಗಳನ್ನು ದಾನ ಮಾಡಿ. ನಿಮ್ಮ ಅಂತರ್ದೃಷ್ಟಿಯನ್ನು ನಂಬಿ ನೆಲೆಯುತವಾಗಿ ಇರಿ. ವಿಶ್ವಾಸದೊಂದಿಗೆ ಮುಂದುವರಿಯಿರಿ. ಈ ಕಿವಿ ಮಾತನ್ನು ಜಾಣ್ಮೆಯಿಂದ ಉಪಯೋಗಿಸಿ. ಈ ದಿನ ಭವಿಷ್ಯವನ್ನು ಯಾರ್ಯಾರು ಕೇಳ್ತಾ ಇದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೆಲ್ಲ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಈ ಒಂದು ದಿನ ಭವಿಷ್ಯವನ್ನು ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ತಮಗೆಲ್ಲ ಅನಂತ ಧನ್ಯವಾದಗಳು. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.